ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ನಾನು ಚಿರೋಟಿ ರವೆನ ಕಲಸಿಡ್ತಾ ಇದ್ದೀನಿ, ಯಾಕಂದರೆ ಒಬ್ಬಟ್ಟು ಮಾಡೋಣ ಅಂತ. ಇವತ್ತು ಸ್ವಲ್ಪ ಮಕ್ಕಳಿಗೆಲ್ಲ ರಜಾ ಇತ್ತಲ್ಲ, ಏನಾದರೂ ಮಾಡಬೇಕು. ಒಬ್ಬಟ್ಟು ಅಂದರೆ ಎಲ್ರಿಗೂ ಫೇವ್ರೇಟೇ, ಹಬ್ಬದಲ್ಲೇ ಮಾಡಬೇಕು ಅಂತ ನಮ್ಮದೇನಿಲ್ಲ. ಆವಾಗವಾಗ ತುಂಬ ಮಾಡ್ತಾಯಿರ್ತೈತೆ ಒಬ್ಬಟ್ಟು ತಿನ್ನಬೇಕು ಅನಿಸ್ದಾಗೆಲ್ಲ. ಇದಕ್ಕೆ ನಾವು ಮೈದಾ ಎಲ್ಲ ಯೂಸ್ ಮಾಡಲ್ಲ, ಪೂರ್ತಿ ಚಿರೋಟಿ ರವೆನೇ ಯೂಸ್ ಮಾಡೋದು. ಚಿರೋಟಿ ರವೆಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಚುಟ್ಕೆ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಆಯಿತು. ಒಂದು 6 ಅವರ್ಸ್ ಬಿಟ್ಟರೆ ರೆಡಿ ಆಗುತ್ತೆ. ಮೈದಾ ಹಾಕ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಸೊ ಹೆಲ್ತಿಯಾಗೆ ಮಾಡ್ಕೋಬೋದು. ತುಂಬ ಜನ ಮೈದಾಲ್ಲೇ ಮಾಡ್ತಾರೆ, ಬಟ್ ಅಷ್ಟು ಒಳ್ಳೆಯದಲ್ಲ ಮೈದಾ. ಚಿರೋಟಿ ರವೆಲೂ ಮಾಡ್ಬೋದು, ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತು ಒಬ್ಬಟ್ಟಿನ ಜೊತೆಗೆ ಒಬ್ಬಟ್ಟಿನ ರಸಮ್ ಕೂಡ ಇರುತ್ತಲ್ವಾ, ಸೊ ಇವತ್ತು ಪೂರ್ತಿ ಅದೇ ಸ್ವೀಟು. ಒಬ್ಬಟ್ಟು ನೈಟಿಗೆ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಒಬ್ಬಟ್ಟಿನ ರಸಮ್ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತ. ಇನ್ನು ಇವಾಗ ಒಂಚೂರು ನಾನು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಈಸಿಯಾಗೆ ಮಾಡ್ಕೋಬೋದು ಚಿತ್ರಾನ್ನ. ಆ್ಯಂಡ್ ಇಲ್ಲಮ್ಮ ಇದು ಹೂರ್ಣ ರುಬ್ಬೋದಕ್ಕೆ ಬೇಳೆ ಒಬ್ಬಟ್ಟೆ ಮಾಡ್ತಿರೋದು, ನೀರಿಟ್ಟಿದ್ದಾರೆ. ಇನ್ನು ಚಿತ್ರಾನ್ನ ತುಂಬ ಈಸಿಯಾಗಿ ಮಾಡ್ಬೋದು. ಈರುಳ್ಳಿ, ಬೆಳ್ಳುಳ್ಳಿ ಅದು ಇದು ಹಾಕಬೇಕು ಅನ್ನೋ ನೆಸೆಸಿಟಿ ಇಲ್ಲ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ಟೇಸ್ಟ್ ಮಾತ್ರ ಈ ಚಿಕ್ಕ ಚಿಕ್ಕ ಹೋಟ್ಲಲ್ಲೇ, ಅಂದರೆ ಈ ಕಾಕಾ ಹೋಟ್ಲ್ ಅಂತಾರಲ್ಲ, ಅಲ್ಲಿ ಸಿಗುತ್ತಲ್ಲ ಆ ಥರ ಟೇಸ್ಟ್ ಇರುತ್ತೆ. ನಾನು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗಲ್ಲಿ ಸ್ವಲ್ಪ ಹೇರ್ ಪ್ಯಾಕು ಮತ್ತು ಹೇರ್ಗೆ ಆಯಿಲು, ಸೊ ಎಲ್ಲನೂ ನಾನು ತೋರಿಸ್ತೀನಿ ಹೇಗೆ ಮಾಡ್ಕೋಬೋದು ಅಂತ. ಪ್ಯೂರ್ ಕೊಬ್ಬರಿ ಎಣ್ಣೆ ಇದ್ದರೆ ಸಾಕು, ಆಯಿಲು. ಸೊ ಇದಕ್ಕೆ ಇನ್ನೂ ಏನೇನು ಬೇರೆ ಇಂಗ್ರೀಡಿಯೆಂಟ್ಸು, ಮನೆಯಲ್ಲೇ ಸಿಗೋವಂಥದ್ದು ಇಂಗ್ರೀಡಿಯೆಂಟ್ಸು ಆರಾಮಾಗಿ ಸಿಗುತ್ತಲ್ಲ ಅಂಥ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಒಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಒಂದು ಹೇರ್ ಪ್ಯಾಕ್ ಕೂಡ ಮಾಡ್ತೀನಿ. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಹೋಗಿ. ಈ ಚಿತ್ರಾನ್ನಕ್ಕೆ ಮೊದಲು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೊದಲು ನಾನು ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ, ಏನಕ್ಕಂದರೆ ಕೊನೆಗೆ ಸೀದೋಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಮಕ್ಳಿಗೆ ತುಂಬ ಇಷ್ಟ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಂಗು ಮಸ್ಟ್ ಆ್ಯಂಡ್ ಶುಡ್, ಚಿತ್ರಾನ್ನ, ಪುಳಿಯೋಗರೆ ಎಲ್ಲದಕ್ಕೂ ಹಿಂಗೆ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟು. ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಹಿಂಗು ನಾನು ಆಗಲೇ ಹೇಳ್ದಂಗೆ ಇಷ್ಟನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟ, ಇನ್ನೇನು ಇಲ್ಲ. ಚಿತ್ರಾನ್ನಕ್ಕೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಏನಕ್ಕಂದರೆ ಈರುಳ್ಳಿ ನಾವೇನು ಹಾಕ್ಕೊಳ್ಳೋದಿಲ್ವಲ್ಲ, ಹಾಗಾಗಿ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಇದು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಇದು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪನ್ನು ಕೂಡ ಇಲ್ಲೇ ಹಾಕ್ಕೋತೀನಿ, ಇಲ್ಲ ನೀವು ರೈಸ್ಗೂ ಕೂಡ ಕಲಸೋವಾಗ ಉಪ್ಪನ್ನ ಹಾಕ್ಕೊಳ್ಬೋದು. ಸೊ ಇಷ್ಟೇ, ಫಟಾಫಟ್ ಅಂತ ಮುಗ್ದೋಗುತ್ತೆ. ಮತ್ತು ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಟ್ರೈ ಮಾಡಿ ಯಾವಾಗಲೂ ಈರುಳ್ಳಿ ಅದು ಇದು ಹಾಕೋಬಾರ್ದು, ಈ ಥರ ಪ್ಲೇನಾಗಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕೊನೆಗೆ ಈ ಗೊಜ್ಜು, ಈ ಒಗ್ಗರಣೆ ಎಲ್ಲ ಹಾಕಿದ್ದೀನಲ್ಲ, ಅದನ್ನು ಕಲಿಸ್ಬಿಟ್ಟು ನಿಂಬೆಹಣ್ಣು ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಒಂದು ದೊಡ್ಡ ನಿಂಬೆಹಣ್ಣು ಮೀಡಿಯಮ್ ಸೈಜ್ ಇರುತ್ತಲ್ಲ, ಅದೊಂದು 3 ಹಾಕಿದ್ರೆ, ಒಂದು 6 ಜನಕ್ಕೆ ಒಂದು 3 ನಿಂಬೆಹಣ್ಣು ಹಾಕಿದ್ರೆ ಫುಲ್ಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದು ಸ್ವಲ್ಪ ಅದು 20 ಮಿನಿಟ್ಸ್ ಬಿಟ್ಟು ತಿನ್ನಬೇಕು. ಚಿತ್ರಾನ್ನ, ಪುಳಿಯೋಗರೆ ಏನೇ ಆಗಿರ್ಬೋದು, ಕಲಸಿರ್ತೀವಲ್ಲ, ಬೇಗ ತಿನ್ನಬಾರ್ದು. ಒಂದು 20 ಮಿನಿಟ್ಸ್ ಬಿಟ್ಟರೆ ಎಲ್ಲ ಸೆಟ್ ಆಗುತ್ತೆ, ಒಂಥರ ಮ್ಯಾರಿನೇಷನ್ ಥರ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಅಮ್ಮ ಹೂರ್ಣ ಎಲ್ಲ ರುಬ್ಕೊಂಡ್ರು. ಇದಕ್ಕೇನಿಲ್ಲ, ಬೇಳೆ ಮತ್ತು ಬೆಲ್ಲ, ಸ್ವಲ್ಪ ಏಲಕ್ಕಿ ಅಷ್ಟೇ. ನಮ್ಮ ಮನೇಲಿ ಕಾಯಿ ಎಲ್ಲ ಹಾಕ್ತಾರಲ್ವ, ಅದೆಲ್ಲ ಏನು ಹಾಕೋದಿಲ್ಲ, ಕಾಯಿ ಎಲ್ಲ. ಸೊ ಈ ಥರ ಚೆನ್ನಾಗಿರುತ್ತೆ. ಸೊ ರಾತ್ರಿಗೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೇ ಕಲಿಸಿದ್ದು ಚಿರೋಟಿ ರವೆ. 10 ಗಂಟೆಗೇನೋ ಕಲಿಸಿದ್ದು, ಏನಿಲ್ಲ ಅಂದರೆ 4 ಗಂಟೆ 5 ಗಂಟೆ ಆದರೂ ಬೇಕು. ಸರಿ ಅಂದ್ಬಿಟ್ಟು ಇನ್ನು ರಾತ್ರಿಗೆ ಮಾಡೋಣ ಅಂದ್ಕೊಂಡ್ವಿ. ಇನ್ನು ನಾನು ಆಗಲೇ ಹೇಳ್ದಂಗೆ ಹೇರ್ ಆಯಿಲ್ಗೆ ದಾಸವಾಳದ್ದು ಎಲೆ, ದಾಸವಾಳದ ಹೂವು, ವೈಟು, ರೆಡ್ಡು ಈ ಥರದನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಇಷ್ಟೇ. ಆಮೇಲೆ ನೀವು ಮೆಂತ್ಯ ಕಾಳನ್ನೂ ಸಹ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಹಾಕಿದ್ದೀನಿ, ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು. ಇವಾಗ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು, ಇದು ಸ್ವಲ್ಪ ಕ್ವಾಂಟಿಟಿಗೆ ಮಾಡ್ತಿರೋದಷ್ಟೇ. ಸೊ ಹಾಗಾಗಿ ಇವನ್ನೆಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ. ಇನ್ನು ಪ್ಯೂರ್ ಕೊಬ್ಬರಿ ಎಣ್ಣೆ, ಗಾಣದ್ದೆಣ್ಣೆ ಎಲ್ಲ ಸಿಗುತ್ತಲ್ಲ, ಆ ಥರದ್ದು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಏನಿಲ್ಲ ಅಂದರೆ ಒಂದು 5 ಮಿನಿಟ್ಸ್ ಕುದಿಸ್ಕೋಬೇಕು. 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು, ಕಲರೆಲ್ಲ ಚೇಂಜ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಸ್ವಲ್ಪ ವೈಟಿಶ್ ಯೆಲ್ಲೋಯಿಶ್ ಥರ ಇರುತ್ತಲ್ಲ, ಅದು ಫುಲ್ ನೋಡಿ ಈ ಥರ ಈ ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಇನ್ನು ನಾನು ಸಪ್ರೇಟ್ ಇವಾಗ ಒಂದು ಗ್ಲಾಸ್ ಬಾಟ್ಲಲ್ಲಿ
ಹಾಕಿಟ್ಕೊಳ್ತಾ ಇದ್ದೀನಿ. ಇದು ಮಕ್ಕಳು, ನಾವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಹೇರ್ ಫಾಲ್ ಕಡಿಮೆ ಆದರೆ ನಮಗೆ ಹೇರ್ ಗ್ರೋತ್ ಆದಂಗೆ. ಸೊ ಹೇರ್ ಫಾಲ್ ಕಡಿಮೆ ಮಾಡ್ಕೋಬೇಕು, ಹೇರ್ ಗ್ರೋತ್ ಕೂಡ ಆಗುತ್ತೆ. ವೀಕ್ಲಿ ಒನ್ಸ್ ಈ ಥರ ಒಂದು ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ಬೇಗ ರಿಸಲ್ಟ್ ಸಿಗಲ್ಲ, ಕಾಯಬೇಕು ಸ್ಕಿನ್ನು ಹೇರ್ಸ್ಗೆ. ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು 3 ಮಂತ್ಸ್ ಆದರೂ ವೆಯ್ಟ್ ಮಾಡಿ, ನಮ್ಮದು ಕಂಟಿನ್ಯೂಸ್ ಆಗಿ ರೊಟೀನ್ ಈ ಥರ ಇದ್ರೇ ಏನಾದರೂ ಒಂದು ಬೆನಿಫಿಟ್ ಸಿಗೋದು. ಇಲ್ಲ ಆವಾಗೊಂದು ಇವಾಗೊಂದು ಮಾಡ್ಕೋತೀವಿ ಅಂದರೆ ಅದು ಇನ್ನೂ ಡಿಲೇ ಆಗುತ್ತೆ. ಇನ್ನು ಸಂಜೆ ಕ್ರಿಕೆಟಿಗೆ ಬಿಟ್ಟು ಬರ್ತಾಯಿದ್ದೆ. ಇವತ್ತು ಹೆಂಗೋ ಹಾಲಿಡೇ ಕೂಡ ಇತ್ತಲ್ಲ, ಸ್ಯಾಟರ್ಡೇ ಇವತ್ತು. ಸೊ ನೆನ್ನೆ ಎಲ್ಲ ಮೊಹರಮ್ಮು ವೀಕೆಂಡ್ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ಕ್ರಿಕೆಟಿಗೆ ಬಿಟ್ಟು ಬರ್ತಾಯಿದ್ದೀನಿ. ಎಣ್ಣೆ ಹಚ್ಚಿದ್ದೆ, ಅದೇ ಇಬ್ಬರಿಗೂ ಎಣ್ಣೆ ಹಚ್ಚಿದ್ದೆ ತಲೆಗೆ. ಇನ್ನು ಪ್ರಕುಲ್ನ ಬಿಟ್ಟು ಬಂದುಬಿಟ್ಟು ಪಾಪುನ ಒಂದು ಸ್ವಲ್ಪ ಆಚೆ ಕಡೆ ಎತ್ಕೊಂಡಿದ್ದೆ. ಮಳೆ ಬರ್ತಾಯಿತ್ತು, ಚಿಟಿ ಚಿಟಿ ಅಂತ ಜೋರಾಗಿಲ್ಲ ಮಳೆ, ಏನೇ ಗೊತ್ತಿಲ್ಲ. ಮಳೆ ಅಂತೂ ತುಮಕೂರಲ್ಲಿ ಇಲ್ಲವೇ ಇಲ್ಲ, ಸಿಟಿಲಿ ತುಂಬ. ನಿಮ್ಮೂರಲ್ಲಿ ಮಳೆ ಆಗಿದೆಯಾ ಅಂತ ತಿಳಿಸಿ, ಆ್ಯಂಡ್ ಯಾವ ಊರು ಅಂತಾರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮೂರಲ್ಲಂತೂ ಮಳೆನೇ ಇಲ್ಲ ತುಮಕೂರು ಸಿಟೀಲಿ. ಬಟ್ ಬೇರೆ ಕಡೆ ಎಲ್ಲ ಆಗ್ತಿದೆ ಅಂತ ಹೇಳ್ತಾರೆ, ನಮ್ಮ ತುಮಕೂರಲ್ಲಿ ಇಲ್ಲವೇ ಇಲ್ಲ ಸಿಟೀಲಿ. ಮಳೆ ಚಿಟಿ ಚಿಟಿ ಥರ ಬರ್ತಾಯಿತ್ತು, ಅದನ್ನು ನೋಡಿಕೊಂಡು ಪಾಪನ ಎತ್ಕೊಂಡು ಇದ್ದೆ. ಇನ್ನು ರಾತ್ರಿ ಎಲ್ಲ ಸ್ವಲ್ಪ ಊಟ ಎಲ್ಲ ಆದಮೇಲೆ ಒಬ್ಬಟ್ಟೆಲ್ಲ ಮಾಡಿಕೊಂಡು ತಿಂದು ಸ್ವಲ್ಪ ಆಚೆ ಕಡೆ ವಾಕ್ ಮಾಡ್ತಾ ಇದ್ವಿ. ಚಂದ್ರನ ಬೆಳಕು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ ಮೋಡ ಸರಿತಾ 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 ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಂಗೆ ಒಂದು ಸ್ವಲ್ಪ ಪ್ರತಿದಿನ ರಾತ್ರಿ ಫ್ರೆಶ್ ತಣ್ಣಗಿರುತ್ತೆ ಗಾಳಿ ರಾತ್ರಿ. ಸ್ವಲ್ಪ ಸ್ಲೋ ಆಗಿ ಮನೆ ಮುಂದೆ ವಾಕ್ ಮಾಡಿಕೊಂಡು ಸ್ವಲ್ಪ ನೇಚರ್ ಜೊತೆ ಮೂನು ಕ್ಲೌಡ್ಸ್ ಎಲ್ಲ ನೋಡಿಕೊಂಡು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡ್ತಾಯಿರ್ತೀನಿ. ಇನ್ನು ಈ ಹೂವು ಗೊತ್ತಲ್ವಾ, ನಮ್ಮ ಚೈಲ್ಡ್ಹುಡ್ಡಲ್ಲಿ ತುಂಬ ಕಡೆ ನೋಡಿರ್ತೀವಿ ಈ ಥರದ್ದು ಹೂವು. ತುಂಬ ಇದು ಗಣೇಶ ದೇವ್ರಿಗೆ ತುಂಬಾ ಇಷ್ಟ ಆಗಿರೋವಂಥ ಹೂವು. ಎಷ್ಟು ನೋಡಿರ್ತೀವಲ್ವ, ಇವಾಗ ತುಂಬ ಕಡಿಮೆ ಈ ಥರ ಹೂವುಗಳು ಸಿಗೋದು. ನಮ್ಮ ಮನೆ ಮುಂದೆ ಒಂದೇ ಒಂದು ಇದಿದೆ ಗಿಡ, ಅದನ್ನು ಹಂಗೆ ಬಿಟ್ಟಿದ್ದೀವಿ ಬರಲಿ ಹೂವು ಅಂದ್ಬಿಟ್ಟು. ಚೆನ್ನಾಗಿರುತ್ತೆ ಆ ಥರ ಹೂವುಗಳು ನೋಡೋದಕ್ಕೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಗಣೇಶನಿಗೂ ತುಂಬ ಇಷ್ಟ ಆಗಿರೋ ಹೂವು. ಯಾವಾಗಾದ್ರೂ ಹೋದಾಗಲೂ ನಮ್ಮ ಕಾರಲ್ಲಿ ಇಟ್ಕೊಂಡು ಹೋಗ್ತಿರ್ತೀವಿ, ಗಣೇಶ ಇರುತ್ತಲ್ವ ವಿಗ್ರಹ ಚಿಕ್ಕದು, ಸೊ ಅದಕ್ಕೆ ಇಡ್ತಾ ಇರ್ತೀವಿ. ಇನ್ನು ಹಾಗೆ ವಾಕ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಫ್ರೆಶ್ ಏರ್ ತೊಗೊಂಡು, ಇನ್ನು ಲಶಿಕಾ ಕೂಡ ಸೈಕಲ್ ತೊಳಿತಾಳೆ. ಪ್ರತಿದಿನ ಅವಳು ಸೈಕ್ಲಿಂಗ್ ಮಾಡ್ತಾಳೆ. ಆ ಕಡೆ ಈ ಕಡೆ ಇನ್ನೂ ವೀಲ್ಸ್ ಹಾಗೆ ಇದೆ, ಚಕ್ರಗಳು. ಅದನ್ನು ಇನ್ನೂ 1 ಇಯರ್ 2 ಇಯರ್ಸ್ ಆದಮೇಲೆ ತೆಗಿಯೋಣ, ಆವಾಗ ಪೂರ್ತಿಯಾಗಿ ಕಲ್ತ್ಕೋತಾಳೆ ಅಂತ. ಇನ್ನು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಎಲ್ಲರೂ ಮನೆಯಲ್ಲೇ ಇದ್ದಾರೆ, ಏನು ಫಂಕ್ಷನು ಆಚೆ ಹೋಗೋದು ಏನೂ ಇಲ್ಲ, ಆರಾಮ್ಸೇ ಇದ್ವಿ. ಸೊ ಬೆಳಗ್ಗೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟು ಅಪ್ಪ ಅಮ್ಮಂಗೆ ಮಕ್ಕಳಿಗೆಲ್ಲ ಹಾಲು ಮಾಡಿಕೊಟ್ಟು, ಇವತ್ತು ತಿಂಡಿಗೆ ನಮ್ಮದು ಗೊತ್ತಲ್ವಾ, ಸೊ ತುಂಬ ಅವಾಗ ತುಂಬ ಮಾಡ್ತಾಯಿದ್ವಿ. ಲಾಸ್ಟ್ ವೀಕು ಮಾಡಿದ್ದೆ ಬ್ರೆಡ್ ಆಮ್ಲೆಟು, ಈ ವೀಕು ಮಾಡ್ತಾಯಿದ್ವಿ. ಲಾಸ್ಟ್ ವೀಕ್ ಅಪ್ಪ ಅಮ್ಮ ಇರಲಿಲ್ಲ, ಸೊ ಫಂಕ್ಷನ್ ಅಂತ ಹೋಗಿದ್ದರು. ಹಾಗಾಗಿ ಇವತ್ತು ಕೂಡ ಆಮ್ಲೆಟ್ಟು ಮತ್ತು ಬ್ರೆಡ್ ಮಾಡ್ತಾಯಿದ್ದೆ. ಇವತ್ತು ಆಮ್ಲೆಟ್ಗೆ ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂಚೂರು ಉಪ್ಪು ಖಾರ ಹಾಕಿದ್ರೆ ಆಮ್ಲೆಟ್ಗೆ ತುಂಬ ಚೆನ್ನಾಗಿರುತ್ತೆ. ಪ್ಲೈನಾಗೂ ತಿನ್ಬೋದು, ಈ ಥರನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ಆಮ್ಲೆಟ್ ಅಂದರೆ ಸಖತ್ ಇಷ್ಟ. ಎಗ್ಗಲ್ಲಿ ಏನೇ ಮಾಡಿಕೊಟ್ರು, ಅದರಲ್ಲೂ ಬಾಯ್ಲ್ಡ್ ಎಗ್ ಆಮ್ಲೆಟು ಮನೇಲಿ ಎಲ್ರಿಗೂ ಇಷ್ಟ, ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಮ್ಮ ಮನೇಲಿ ಸ್ವಲ್ಪ ಇರಲೇಬೇಕು ಜಾಸ್ತಿ. ಎಗ್ಸ್ ಆದಂಗೆ ಖಾಲಿ ಆದಂಗೆ ತೊಗೊಂಡು ಬರ್ತಾ ಇರ್ತೀವಿ. ಇದಕ್ಕೆ ಒಂದು ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರದ್ದೆಲ್ಲ. ಇನ್ನು ಇದಕ್ಕೆ ಚಟ್ನಿ ಕೂಡ ಮಾಡಿದೆ, ಕಡಲೆಬೀಜ ಚಟ್ನಿ. ಅದಕ್ಕೆ ಕಾಂಬಿನೇಷನ್ ಬ್ರೆಡ್ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಏನಾದರೂ ಮಾಡಬೇಕು. ಸೊ ಅದಕ್ಕೂ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಒಂದು ಸ್ವಲ್ಪ ತರಕಾರಿ ಇತ್ತು, ಅದನ್ನೇ ನೋಡ್ಕೊಂಡು ಏನಾದರೂ ಮೊಸೊಪ್ಪು ಇಲ್ಲ ತರಕಾರಿ ಸಾಂಬಾರು ಏನೋ ಒಂದು ಮಾಡಬೇಕು. ಏನಕ್ಕೆ ನಮ್ಮಪ್ಪ ಮಸಾಲೆ ಇವೆಲ್ಲ ಜಾಸ್ತಿ ತಿನ್ನಲ್ಲ, ಅವ್ರಿಗೆ ಸ್ವಲ್ಪ ಚೂಸಿ ಜಾಸ್ತಿ, ಮಸಾಲೆ ಕಡಿಮೆ ಮಾಡಿ ಮಾಡಬೇಕು ಅಡುಗೆ. ಈ ಮಸಾಲೆ ಪದಾರ್ಥ ಅಂದರೆ ಒಂದು ಮಟನ್ನು ಇಲ್ಲಾಂದರೆ ಒಂದು ಹೀರೆಕಾಯಿ ಸಾಂಬಾರು ಮಾಡಿದಾಗಲಷ್ಟೇ ಸ್ವಲ್ಪ ಧನಿಯಾ ಪೌಡರ್ ಯೂಸ್ ಮಾಡ್ತೀವಿ, ಇಲ್ಲ ಮಟನ್ ಸಾಂಬಾರಲ್ಲಿ ಧನಿಯಾ ಪುಡಿ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಮನೇಲಿ ಜಾಸ್ತಿ ಮಸಾಲೆ ತುಂಬ ಕಡಿಮೆ. ನೋಡಿದ್ದೀರಾ, ಸೊಪ್ಪು ಇಲ್ಲ ಸೊಪ್ಪಿನ ಸಾಂಬಾರು ಇಲ್ಲ ತರಕಾರಿ ಸಾಂಬಾರು ಈ ಥರದ್ದೇ ಜಾಸ್ತಿ ಚೂಸಿ. ಏನಕ್ಕಂದರೆ ಮನೇಲಿ ದೊಡ್ಡವರು ಇರ್ತಾರೆ, ಅವ್ರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇರುತ್ತೆ. ಇನ್ನು ನಾವು ಅದೇ ಫುಡ್ಗೆ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಅದನ್ನೇ ಮಾಡ್ತಾ ಇರ್ತೀವಿ.
ಇನ್ನು ಇವತ್ತು ಪೋಲಿಯೋ ಕೂಡ ಹಾಕಿಸ್ಬೇಕಲ್ವ, ಇವತ್ತು ಪೋಲಿಯೋ ಎಲ್ಲ ಮಕ್ಕಳಿಗೂ 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಪೋಲಿಯೋ ಹಾಕ್ಸಿದ್ದೀರಾ ಅಂತ ಅನ್ಕೋತೀನಿ. ಲಸಿಕೆಗೆ ಕರೆಕ್ಟಾಗಿ 5 ವರ್ಷ ಆಗಿತ್ತು, ಇನ್ನು ಇದೇ ಲಾಸ್ಟ್ ಪೋಲಿಯೋ ಅವಳಿಗೆ ಹಾಕ್ಸೋದು, ಆಮೇಲೆ ಹಾಕ್ಸಂಗಿರಲ್ಲ. ಇನ್ನು ಲಸಿಕಾ ಮತ್ತು ಪಾಪು ಮನೆ ಹತ್ರನೇ ಅಂಗನವಾಡಿ ಎಷ್ಟೊಂದು ಕಡೆ ಹಾಕ್ತಾರೆ, ಗೌರ್ಮೆಂಟ್ಸ್ ಹಾಸ್ಪಿಟ್ಲು ಈ ಥರ. ಇನ್ನು ಪಾಪುಗೆ ಮತ್ತು ಲಸಿಕಂಗೆ ಹಾಕ್ಸ್ಕೊಂಡು ಮಾರ್ಕ್ ಮಾಡಿಸ್ಕೊಂಡು ಬಂದ್ವಿ. ಏನೋ ಒಂಥರ ಮುಖ ಮಾಡ್ತಾರೆ ಪೋಲಿಯೋ ಹಾಕ್ಕೊಂಡಿದ್ದ ತಕ್ಷಣ, ಏನೋ ಹಾಕ್ಬಿಟ್ರಲ್ಲ 1-2 ಡ್ರಾಪು, ಏನೋ ಒಂಥರ ಟೇಸ್ಟಿ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು. ಇನ್ನು ಇದೊಂದು ಮಾರ್ಕ್ ಹಾಕಿದ್ರಲ್ಲ ಅದಕ್ಕೆ ಪೋಸ್ ಕೊಡ್ತಾ ಇದ್ಲು ಲಸಿಕಾ. ಇನ್ನು ಆಕಾಶ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮ್ ತುಂಬ ಕ್ಲೌಡ್ಸ್ ಇರುತ್ತೆ, ಮೋಡಗಳು. ಆ ಮೋಡಗಳ ಮಧ್ಯೆ ಬೆಳಕು ಥರ ಇರುತ್ತೆ ಚಂದ್ರ, ಸಖತ್ತಾಗಿರುತ್ತೆ. ಇನ್ನು ಇವತ್ತು ಮಂಡೇ, ಸೊ ಇದ್ದಕ್ಕಿದ್ದಂಗೆ ಗೊತ್ತಿಲ್ಲ ಪ್ರಕುಲ್ಗೆ ರಾತ್ರಿನ ಸ್ವಲ್ಪ ಫೀವರ್ ಥರ ಶುರುವಾಗೋಯಿತು. ಅಂದರೆ ಲೈಟಾಗಿ ಮೈಕೈ ಏನೋ ಸ್ವಲ್ಪ ವೆದರ್ ಚೇಂಜೋ ಏನೋ ಗೊತ್ತಿಲ್ಲ, ಸ್ವಲ್ಪ ಹಂಗೆ ಬಿಸಿ ಕಾಣಿಸ್ತು. ಸರಿ ಅಂದ್ಬಿಟ್ಟು ಅವನು ಮಲ್ಕೊಂಡಿದ್ದಾನೆ. ಇವತ್ತೇನು ಸ್ಕೂಲಿಗೆ ಕಳಿಸೋದು ಬೇಡ ಅಂತ, ಏನಕ್ಕಂದರೆ ನಾವು ಹಾಗೆ ಕಳಿಸ್ಬೋದು, ಬಟ್ ಅದು ಇನ್ನೊಬ್ರಿಗೆ ಎಫೆಕ್ಟ್ ಆಗುತ್ತೆ. ಎಷ್ಟೇ ಇದ್ರೂ ಅದು ಮೈಲ್ಡಾಗಿದ್ದಾಗಲೇ ಹೋಗಿಸ್ಕೊಂಬಿಡ್ಬೇಕಲ್ವ. ಸೊ ಮನೆಯಲ್ಲಿ ಒಂದು ಸ್ವಲ್ಪ ಪ್ಯಾರಾಸಿಟಮಲ್ದೆಲ್ಲ ಇತ್ತು, ಟ್ಯಾಬ್ಲೆಟ್ಸ್ ಎಲ್ಲ, ಅದನ್ನೇ ಹಾಕಿದ್ದೆ ರಾತ್ರಿನೂ. ಪರವಾಗಿಲ್ಲ ಇವಾಗ ಒಂಚೂರು, ಬಟ್ ಇವತ್ತು ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಸುಮ್ಮನೆ ಹೋಗೋದೇನು ಬೇಡ ಮಲ್ಕೊ ಅಂತ ಹೇಳಿದ್ದೆ. ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಸಡನ್ನಾಗಿ ವೆದರ್ ಚೇಂಜ್ ಆದಾಗ ಈ ಥರ ಫೀವರ್ ಬರ್ತಾನೆ ಇರುತ್ತೆ ಮಕ್ಕಳಿಗೆ. ಸೊ ಸ್ವಲ್ಪ ಪ್ಯಾರಾಸಿಟಮಲ್ ಅದನ್ನೆಲ್ಲ ಹಾಕ್ತಾಯಿದ್ದೆ, ಹಾಫ್ ಟ್ಯಾಬ್ಲೆಟ್ ಈ ಥರ. ನಾನೇನೇನು ಹಾಸ್ಪಿಟ್ಲಿಗೋ ಕ್ಲಿನಿಕ್ಕೋಗಿ ಏನು ಕರ್ಕೊಂಡು ಹೋಗಲಿಲ್ಲ. ಸರಿ ಇವತ್ತು ಪ್ರಕುಲ್ಗೇನಿರಲ್ಲ, ಸ್ಕೂಲ್ಗೆ ಹೋಗಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಟಿಫನ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಲಸಿಕನು ಹೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ಬರಬೇಕು. ಇನ್ನು ಯಾರಿಗಾದ್ರೂ ಮನೇಲಿ ಈಗ ಲಸಿಕಂಗೆ ಇಲ್ಲ ಪ್ರಕುಲ್ಗೆ ಇಲ್ಲ ನಮಗೆ ಹುಷಾರಿಲ್ಲ ಅಂದ್ರೂ ಅವ್ರ ಹತ್ರ ಯಾರಿಗೂ ಹೋಗೋದಕ್ಕೂ ಬಿಡಲ್ಲ, ಸ್ವಲ್ಪ ಜಾಸ್ತಿ ಅವಾಯ್ಡ್ ಮಾಡಿಬಿಡ್ತೀನಿ. ಹೋಗ್ಬೇಡೆ ಒಂದು 3-4 ಡೇಸ್ ಅಂತ. ಏನಕ್ಕಂದರೆ ಅವರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸ್ಪ್ರೆಡ್ ಆಗಿತ್ತು ಎಷ್ಟೊಂದು ಸಲ, ಅವಾಗ ಮಕ್ಕಳು ಗೊತ್ತಿಲ್ಲದಲ್ಲೇ ಹೋಗ್ತಾರೆ ಹತ್ತಿರಕ್ಕೆ, ಸ್ಪ್ರೆಡ್ ಆಗಿಬಿಡುತ್ತೆ. ನಾವು ಎಷ್ಟು ಅವಾಯ್ಡ್ ಮಾಡಿದ್ರೂ ಮಾಡೋಕ್ಕಾಗಲ್ಲ, ಹಂಗಾಗಿ ಪೂರ್ತಿ ಅವಾಯ್ಡ್ ಮಾಡಿಬಿಡ್ತೀನಿ ಯಾರಾದ್ರಿಗೂ ಈ ಥರ ಬಂದುಬಿಟ್ರೆ. ಸೊ ಅಟ್ಲೀಸ್ಟ್ ಇನ್ನೊಬ್ಬರು ಸ್ಪ್ರೆಡ್ ಆಗೋದು ತಪ್ಪುತ್ತೆ ಅಂತ ಅಷ್ಟೆ. ಇನ್ನು ಇವತ್ತು ತಿಂಡಿಗೆ ಸ್ವಲ್ಪ ರವೆ, ಅವ್ನು ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅವ್ನು ಗಂಜಿ ತಿನ್ನಲ್ಲ, ಅಷ್ಟಕ್ಕಷ್ಟೇ ತಿನ್ನೋದವನು. ಸರಿ ಅಂದ್ಬಿಟ್ಟು ಉಪ್ಮಾನೇ ಉಪ್ಮಾ ಮಾಡಿಬಿಟ್ಟು ಸ್ವಲ್ಪ ಮ್ಯಾಂಗೋ ಇತ್ತಲ್ಲ, ಮ್ಯಾಂಗೋದು ಕೇಸರಿ ಬಾತ್ ಮಾಡೋಣ, ಅದು ತಿಂತಾರೆ ಅಂದ್ಬಿಟ್ಟು ಸೊ ಎರಡೂ ಕಡೆನೂ ಒಂದು ರವೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೆ, ತುಪ್ಪ ಹಾಕಿಬಿಟ್ಟು. ಒಂದು ಉಪ್ಮಾಗೆ ಬನ್ಸಿ ರವೆನೇ ಯೂಸ್ ಮಾಡೋದು, ಆ್ಯಂಡ್ ಕೇಸರಿ ಬಾತ್ಗೆ ಇದು ಮಾಮೂಲಿ ಸೂಜಿ ರವೆ ಬರುತ್ತಲ್ಲ ಅದು. ನನಗಿಷ್ಟ ಕೇಸರಿ ಬಾತ್, ಬಟ್ ಏನಾದರೂ ಶುಗರ್ ಅಂತ ಭಯ ಅಷ್ಟೇ, ಜಾಸ್ತಿ ತಿನ್ನೋಕೆ ಹೋಗಲ್ಲ. ಆ್ಯಂಡ್ ಶುಗರು ನಾನೇನು ಒಂದು ಗ್ಲಾಸ್ ರವೆಗೆ 1 ಗ್ಲಾಸು ಸಕ್ಕರೆ ಹಾಕಬೇಕು ಅಂತ ಹೇಳ್ತಾರೆ, ನಾನು ಅಷ್ಟು ಹಾಕೋಕ್ಕೆ ಹೋಗಲ್ಲ. ಒಂದು ಅರ್ಧದಿಂದ 3/4 ಗ್ಲಾಸ್ ಒಳಗಡೆ ಆ ಥರ ಮೆಜರ್ಮೆಂಟಲ್ಲಿ ಹಾಕ್ಬಿಡ್ತೀನಿ, 1/4 ಗ್ಲಾಸ್ ಕಮ್ಮಿ ಮಾಡಿಬಿಡ್ತೀನಿ. ಏನಾದರೆ ಸ್ವಲ್ಪ ಆದರೂ ಕಡಿಮೆ ಮಾಡೋಣ ಶುಗರು ಅನ್ನೋದಷ್ಟೇ, ಬಟ್ ಪೂರ ತಿಂದಲೇನೂ ಇರೋಕ್ಕಾಗಲ್ಲ ನಾವು ಲೈಫಲ್ಲಿ. ಸೊ ಯಾವ ಏಜಲ್ಲಿ ಏನು ತಿನ್ನಬೇಕೋ ಅದನ್ನು ತಿನ್ನಬೇಕು, ಆಮೇಲೆ ಮುಂದೆ ನಮಗೆ ವಯಸ್ಸಾದರೆ ಏನೂ ತಿನ್ನೋಕ್ಕಾಗಲ್ಲ, ಹೇಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಲಿಮಿಟಲ್ಲಿ ಇರಬೇಕು ಅಷ್ಟೇ. ಈ ಶುಗರ್ ಆಗಿರ್ಬೋದು ಇವೆಲ್ಲ ಲಿಮಿಟಲ್ಲಿ ಇರಬೇಕು. ಈಗಲಿಂದನೇ ನಾವು ಶುಗರು ಸಾಲ್ಟು ಎಲ್ಲ ಕಟ್ ಮಾಡ್ಕೊಂಡು ಮುಂದೆ ಹೆಂಗೋ ಕಟ್ ಮಾಡಲೇಬೇಕಲ್ವಾ, ಹಾಗಾಗಿ ಸ್ವಲ್ಪ ಲಿಮಿಟಲ್ಲಿ ಸ್ವಲ್ಪ ತಿನ್ಕೊಂಡು ಹೋಗೋದ್ರಿಂದ ಪ್ರಾಬ್ಲಮ್ ಏನಿಲ್ಲ. ಇನ್ನೊಂದು ಸ್ವಲ್ಪ ಕೇಸರಿ ಬಾತ್ಗೆ ಮ್ಯಾಂಗೋ ಎಲ್ಲ ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಜ್ವರ ಬಂದಿತ್ತಲ್ಲ ಪ್ರಕುಲ್ಗೆ, ಆ್ಯಂಡ್ ಕ್ಲೈಮೇಟ್ ಕೂಡ ಹಂಗೋ ಹಿಂಗೋ ಅಂತ ಇತ್ತು, ಮಳೆನೂ ಬರ್ತಾಯಿಲ್ಲ, ಈ ಕಡೆ ಬಿಸಿಲು ಇಲ್ಲ, ಒಂಥರ ಕೂಲ್ ವೆದರ್ ಥರ ಇತ್ತು. ಮಳೆ ಬಂದರೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಮೆಣಸಿನ ರಸಂ ಮಾಡಿ ಕುದಿಸ್ತಾ ಇದ್ದೆ. ಇನ್ನು ಹೇರ್ ಪ್ಯಾಕ್ಗೆ ಹೇಳಿದ್ನಲ್ಲ, ಸೊ ಇದಕ್ಕೂ ಕೂಡ ನಾನು ದಾಸವಾಳನ ತೊಗೊಂಡಿದ್ದೀನಿ. ನಮ್ಮ ಮನೆ ಹತ್ರ ತುಂಬ ಬಿಡುತ್ತೆ ಈ ಥರ ರೆಡ್ ದಾಸವಾಳ ತೊಗೊಂಡು ಅದನ್ನು ಪೆಟಲ್ಸ್ ಎಲ್ಲ ಬಿಡಿಸ್ಬಿಟ್ಟು ನೀರಿಗೆ ಹಾಕಿದ್ದೀನಿ. ದಾಸವಾಳದ ಎಲೆ ಮತ್ತು ಇದು ಹೂವು ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೆನೆಯೋಕ್ಕೆ ಬಿಟ್ಟಿದ್ದೀನಿ ನೀರಲ್ಲಿ. ಅಲೋವೆರಾನು ಕೂಡ ನಾವು ಹಾಕಿದ್ದೀವಿ, ನೆಲಕ್ಕೆ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಬರುತ್ತೆ. ಪಾಟಿಗೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇನ್ನು ಅಲೋವೆರಾ ಜೆಲ್ ಏನಿದೆ ಅದನ್ನು ಡೈರೆಕ್ಟಾಗಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಎಲೆ ಮತ್ತು ಹೂವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಜೆಲ್ ಇರೋದು ಅಲೋವೆರಾ ಜೆಲ್ನ ಆಚೆ ತೆಗಿತಾ ಇದ್ದೀನಿ. ಎಷ್ಟಾದರೂ ಕ್ವಾಂಟಿಟಿನ ತೊಗೊಳ್ಬೋದು. ಇದು ಒಂದು ಒಳ್ಳೆ ನ್ಯಾಚುರಲ್ ಕ್ಲೆನ್ಸರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದನ್ನು ರುಬ್ಕೊಂಡ್ರೆ ಸಾಕು, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ನೋಡಿ ಎಷ್ಟು ಒಂದು ಸ್ವಲ್ಪ ಗಟ್ಟಿ ರುಬ್ಕೋಬೇಕು, ಜಾಸ್ತಿ ನೀರು ಇರಬಾರ್ದು, ಗಟ್ಟಿನೂ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಚೆನ್ನಾಗಿ ಸ್ಕ್ಯಾಲ್ಪ್ ಟು ಹೇರ್ ಟಿಪ್ವರೆಗೂ
ಹಚ್ಕೊಂಡು ಒಂದು 1 ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ಏನೋ ಫ್ರಿಝಿ ಹೇರ್ಸ್ ಇರೋದೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಸೊ ವೀಕ್ಲಿ ಒನ್ಸ್ ಇದನ್ನು ಟ್ರೈ ಮಾಡಿದ್ರು ಓಕೆ. ವೀಕ್ಲಿ ಒನ್ಸ್ ಈ ಥರ ಹೇರ್ ಪ್ಯಾಕು, ವೀಕ್ಲಿ ಒನ್ಸ್ ನಾನು ಆಗಲೇ ತೋರಿಸ್ದಂಗೆ ಆಯಿಲ್ ಅಪ್ಲೈ ಮಾಡಿಕೊಂಡ್ರು ವೀಕ್ಲಿ 2 ಟೈಮ್ಸ್ ಇದೇ ಆಗೋಗುತ್ತೆ. ಒಂದು ಒಳ್ಳೆ ಹೇರ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. 1 ಅವರ್ ಅದನ್ನು ಹಂಗೆ ಬಿಟ್ಬಿಡ್ತೀನಿ. ಈ ಡ್ಯಾಂಡ್ರಫ್ ಏನಾದರೂ ಇದ್ರೂ ಹೊರಟೋಗುತ್ತೆ. ಇದಕ್ಕಿನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಮನೇಲಿ ಏನು ಸಿಗುತ್ತೆ ನಾನು ಅದನ್ನೇ ಯೂಸ್ ಮಾಡಿಕೊಂಡು ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಅನಿಸುತ್ತೆ. ಸೊ ಫ್ರೆಂಡ್ಸ್, ಫ್ರೆಶ್ ಅಪ್ ಆಯಿತು. ಸೊ ಚೆನ್ನಾಗಿ ಹೇರ್ ಪ್ಯಾಕ್ ಹಚ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಪಂಕಿನ್ ಸೀಡ್ಸ್ ಎಲ್ಲ ರೋಸ್ಟ್ ಮಾಡಿಕೊಂಡು ತಿಂದೆ. ಅದು ಜಿಂಕ್ ಇರುತ್ತಲ್ಲ, ಹೇರ್ ಫಾಲ್ಗೆ, ಹೇರ್ ಇಶ್ಯೂಸ್ಗೆ ತುಂಬ ಒಳ್ಳೆಯದು. ಸೊ 1 ಟೇಬಲ್ ಸ್ಪೂನ್ ಆರ್ 2 ಟೇಬಲ್ ಸ್ಪೂನ್ಸ್ ಅಷ್ಟೇ ಪ್ರತಿದಿನ. ಆ್ಯಂಡ್ ಇವಾಗ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಬೇಕು, ಕೆಲಸ ಇದೆ. ಒಂದು ಸ್ವಲ್ಪ ಬ್ಯಾಂಕ್ದು ಅಕೌಂಟ್ ಇಶ್ಯೂ ಇದೆ, ನಾವು ಅದು ನೋಡೋದು ಸರಿ ಮಾಡಿಸ್ಬೇಕು. ಆ್ಯಂಡ್ ಹಾಗೆ ತರಕಾರಿಗೂ ಹೋಗಬೇಕು, ತರಕಾರಿ ತೊಗೊಂಬರ್ಬೇಕು. ಇವನಿಗೂ ಇವಾಗ ಓಕೆ, ಜ್ವರ ಎಲ್ಲ ಸ್ವಲ್ಪ ಇದೆ ಲೈಟಾಗಿ. ಬಟ್ ಯಾಕೆ ರಿಸ್ಕ್ ಅಂದ್ಬಿಟ್ಟು ನಾನೇ ಕಳಿಸ್ಲಿಲ್ಲ ಸ್ಕೂಲಿಗೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದು ಪುಟ್ಟ ವ್ಲಾಗ್ ನಿಮಗೋಸ್ಕರ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ. ಹಾಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ನಿಮ್ಮ ಲೈಕಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಇಲ್ವಾ. ಮತ್ತು ಇದೇ ಥರ ವೀಡಿಯೋಸ್ ಮಾಡೋಕ್ಕೂ ನನಗೂ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.